ಸೂತ್ರ 39 ಯಥಾಭಿಮತ ಧ್ಯಾನಾತ್ವ. ಪದಗಳ ವಿಭಾಗ ಯಥಾ ಅಭಿಮತ ಧ್ಯಾನಾತ್ವ. ಪದಗಳ ಅರ್ಥ: ಯಥಾ ಅಂದರೆ ಹೇಗೆ ಬೇಕಾದರೂ, ಅಭಿಮತ ಅಭಿರುಚಿಗೆ ತಕ್ಕಂತೆ, ಸರಿ ಹೊಂದುವಂತೆ, ಅವರ ಇಚ್ಛೆಗೆ ಅನುಸಾರವಾಗಿ. ಧ್ಯಾನಾತ್ ಅಂದರೆ ಧ್ಯಾನದ ಮೂಲಕ. ವಾ ಅಂದರೆ ಅಥವಾ. ಭಾವಾರ್ಥ: ಪ್ರಪಂಚದಲ್ಲಿ ಸನಾತನ ಧರ್ಮವು ಒಂದೇ ಆಗಿದ್ದರೂ ಕೂಡ ಅನೇಕ ಜನರ ಅಭಿಮತಗಳ ತಕ್ಕಂತೆ ಅನೇಕ ಧರ್ಮಗಳು ಹುಟ್ಟಿಕೊಂಡಿವೆ. ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸೂಫಿ ಧರ್ಮ ಹೀಗೆ ಮುಂತಾದವು ಧರ್ಮಗಳು ಹುಟ್ಟಿಕೊಂಡಿವೆ. ಇವೆಲ್ಲದರ ಉದ್ದೇಶವು ಒಂದೇ ಆಗಿರ್ತದೆ. ಉದಾಹರಣೆಗೆ ಬಾಯಾರಿಕೆ. ನಮಗೆ ಬಾಯಾರಿಕೆ ಆದಾಗ ಚಿನ್ನದ ಲೋಟದಲ್ಲಿ ನೀರು ಕುಡಿದರೂ, ಮಣ್ಣಿನ ಲೋಟದಲ್ಲಿ ನೀರು ಕುಡಿದರೂ, ಬೊಗಸೆಯಲ್ಲಿ ನೀರು ಕುಡಿದರೂ ಕೂಡ ನಮ್ಮ ಬಾಯಾರಿಕೆಯು ತಣಿಸುತ್ತದೆ. ಇಲ್ಲಿ ಬಾಯಾರಿಕೆ ತಣಿಸುವುದು ಮುಖ್ಯ. ಚಿನ್ನದ ಪಾತ್ರೆ, ಮಣ್ಣಿನ ಪಾತ್ರೆ, ಬೊಗಸೆಯು ಅಷ್ಟು ಮುಖ್ಯವಾದುದಲ್ಲ. ಹೀಗೆ ನಮ್ಮ ಅಭಿರುಚಿಗೆ ತಕ್ಕಂತೆ, ನಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಧರ್ಮದ ಮೂಲಕ ನಾವು ಧ್ಯಾನ ಮಾರ್ಗವನ್ನು ಅನುಸರಿಸಿ ತುರ್ಯಾವಸ್ಥೆಯನ್ನು ತಲುಪಿ ಆತ್ಮಾವಸ್ಥೆಯಲ್ಲಿ ಲೀನವಾಗುವುದು ಮುಖ್ಯವಾಗಿದೆ. ಈ ರೀತಿ ತುರ್ಯಾವಸ್ಥೆಯಲ್ಲಿಯೂ ಕೂಡ ನಾವು ಆತ್ಮಪ್ರಜ್ಞೆಯನ್ನು ಪಡೆದುಕೊಂಡರೆ ನಮ್ಮ ಮನಸ್ಸಿನ ತುಂಬ ಪ್ರಸನ್ನತೆಯು ಉಂಟಾಗುತ್ತದೆ ಎಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿರುತ್ತಾರೆ. ಸೂತ್ರ 40 ಪರಮಾಣು ಪರಮಮಹತ್ವಂತೋ ಅಸ್ಯ ವಶೀಕಾರಃ. ಪದಗಳ ವಿಭಾಗ ಪರಮ ಅಣು ಪರಮ ಮಹತ್ ಅಸ್ಯ ವಶೀಕಾರಃ. ಪದಗಳ ಅರ್ಥ: ಪರಮ ಅಂದರೆ ಗರಿಷ್ಠ, ಶ್ರೇಷ್ಠ, ಅತ್ಯಂತ ದೊಡ್ಡದಾದಂತಹ. ಅಣು, ಅಣು ಅಂದರೆ ಅತಿ ಚಿಕ್ಕದಾದಂತಹ ಭಾಗ. ಇಲ್ಲಿ ಆಟಮ್ ಅಂತ ತೆಗೆದುಕೊಳ್ಳುವುದು. ಮಹತ್, ಮಹತ್ ಅಂದರೆ ಗರಿಷ್ಠವಾದ, ದೊಡ್ಡದಾದ, ಶ್ರೇಷ್ಠವಾದ. ಮಹತ್ ಅಂದರೆ ಅತಿ ದೊಡ್ಡದಾದವುದು. ಅಸ್ಯ ಅಂದರೆ ಕೈವಲ್ಯ ಪಡೆಯಲು ಇರುವಂತಹ ಗುರಿಯ, ಧ್ಯೇಯದ. ವಶೀಕಾರ, ವಶೀಕಾರ ಅಂದರೆ ಅಂತಃಕರಣದ ಸ್ಥಿಮಿತದಲ್ಲಿರುವುದು, ಅಂತಃಕರಣದ ವಶದಲ್ಲಿರುವುದು. ಭಾವಾರ್ಥ: ಸ್ವಪ್ನ, ನಿದ್ರೆ, ಜಾಗೃತ ಅವಸ್ಥೆಯ ಸ್ಥಿತಿಗಳಲ್ಲಿ ಪ್ರತಿನಿತ್ಯವೂ ಪರಿವರ್ತನೆಗೆ ಒಳಪಟ್ಟಿರುತ್ತದೆ. ಆದರೆ ತುರ್ಯಾವಸ್ಥೆಯ ಸ್ಥಿತಿಯಲ್ಲಿ ಆತ್ಮತತ್ವದ ಚಿತ್ರಣವಾಗುತ್ತದೆ. ಈ ಆತ್ಮತತ್ವವು ಅಗಾಧವಾಗಿದ್ದು ಪರಮಶ್ರೇಷ್ಠವಾಗಿದ್ದು, ಅದರಲ್ಲಿ ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲವುದರಗಳ ಜ್ಞಾನವು ಅಡಗಿರುತ್ತದೆ. ಅಣೋರಣೀಯನ ಮಹತೋ ಮಹೀಯಾನ್ ಅಂದರೆ ಸೃಷ್ಟಿಕರ್ತನು ಈ ಎಲ್ಲ ಸೃಷ್ಟಿಯಲ್ಲಿ ಅಡಗಿದ್ದು ಒಳಗೂ ಹೊರಗೂ ವ್ಯಾಪಿಸಿರುತ್ತಾನೆ. ಯೋಗಿಗೆ ಈ ಆತ್ಮತತ್ವದ ಅರಿವಾದಾಗ ಯೋಗಿಯೂ ಸಹ ಈ ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗಿನ ಸರ್ವಜ್ಞತೆಯನ್ನು ಅರಿತುಕೊಳ್ಳುತ್ತಾನೆ. ಈ ಪ್ರಜ್ಞಾ ದೀಪ್ತಿ, ಬೆಳಕು ಅಂತಃಕರಣದ ವಶದಲ್ಲಿರುವುದು ಸಾಧ್ಯವಾಗುತ್ತದೆ. ಇದನ್ನು
ಅತ್ಯಂತ ಅರ್ಥವಾಗುವ ಹಾಗೆ ಹೇಳುವುದಾದರೆ, ಪ್ರತಿನಿತ್ಯ ಯೋಗ ಸಾಧಕನು ಧ್ಯಾನ ಮಾಡಿದಾಗ ಅವನ ಮೆದುಳಿನಲ್ಲಿರುವಂತಹ ನರಮಂಡಲದ ಕೋಶಗಳು ಅರಳಿ ನಿಲ್ಲುತ್ತವೆ. ಈ ರೀತಿ ಪ್ರತಿದಿನ ಸಮಾಧಿ ಸ್ಥಿತಿಗೆ ಹೋದಾಗ ಪ್ರತಿದಿನವೂ ಇನಿತಿನಿತು ಕೋಶಗಳು ಅರಳಿ ಅವನಿಗೆ ಎಲ್ಲ ಕ್ಷೇತ್ರದ ಜ್ಞಾನವು ಅರಿವಿಗೆ ಬರುತ್ತದೆ. ಉದಾಹರಣೆಗೆ ವೈದ್ಯಕೀಯ ಕ್ಷೇತ್ರ, ತಾಂತ್ರಿಕ ಕ್ಷೇತ್ರ, ತಾರಾಮಂಡಲದ ಕ್ಷೇತ್ರ, ಭಾನುಮಂಡಲದ ಕ್ಷೇತ್ರ, ಇವುಗಳೆಲ್ಲದರ ಅರಿವು ಅವನಿಗೆ ಆಗುತ್ತದೆ. ಯಾವಾಗ ಈ ಅಂತಃಕರಣಕ್ಕೆ ಜ್ಞಾನದ ದಾಹವು ತಣಿಯುತ್ತದೋ ಆಗ ಅದು ಸಂತೃಪ್ತಿಯ ಭಾವಕ್ಕೆ ಹೊಂದುತ್ತದೆ.